ರಾಜ್ಯ ಸರ್ಕಾರ ಹಿಜಾಬ್ಗೆ ಅವಕಾಶ ನೀಡಿದ ವಿಚಾರದ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇರುವ ಸಂದರ್ಭದಲ್ಲಿ ಕೇಸರಿ ಶಾಲು ಯಾವುದೇ ಧಾರ್ಮಿಕ ಮೌಲ್ಯಗಳ ಸಂಕೇತವಾಗಿ ಹಿಂದೂಗಳು ಯಾವತ್ತೂ ಬಳಸಲಿಲ್ಲ ಎಂಬ ವಿವಾದಾತ್ಮಕ ಹೇಳಿಕೆಯಿಂದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಸುದ್ದಿ ಸಂಸ್ಥೆಯೊಂದಿಗೆ ಮಾತನಾಡಿದವರು, ಧಾರ್ಮಿಕ ಮೌಲ್ಯಗಳನ್ನು ಪಾಲಿಸಿಕೊಂಡು ಬರಬಹುದು, ಆದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಹೊಸ ಪರಂಪರೆಗಳನ್ನು ಪ್ರಾರಂಭಿಸಲು ಅವಕಾಶ ಇರಬಾರದು ಎಂಬುದಿಲ್ಲ. ಶಿಕ್ಷಣ ವ್ಯವಸ್ಥೆಯಲ್ಲಿ ಪರೀಕ್ಷೆಯ ಭದ್ರತೆಯನ್ನು ಕಾಪಾಡಿಕೊಳ್ಳಲು ಅವಕಾಶ ಮಾಡಿಕೊಡಬೇಕೆಂದು ಸರ್ಕಾರ ತೀರ್ಮಾನ ಮಾಡಿದೆ ಎಂದು ಸಮರ್ಥನೆ ಮಾಡಿಕೊಂಡರು. ಒಂದೇ ಪರೀಕ್ಷೆ ಬರೆಯಲು ಹೋದ ಸಂದರ್ಭದಲ್ಲಿ ಜನಿವಾರದ ವಿಚಾರದಲ್ಲಿ ಗಲಾಟೆ ಆಯಿತು. ಜನಿವಾರ ಹಾಕಿಕೊಂಡು ಹೋಗುವವರನ್ನ ಬಿಡಬೇಕಾ ಬೇಡವಾ? ಜನಿವಾರಕ್ಕೂ ಶಿಕ್ಷಣ ಭದ್ರತೆಗೂ ಯಾವುದೇ ಸಂಬಂಧ ಇಲ್ಲ. ಜನಿವಾರಕ್ಕೂ ಅವಕಾಶ ನೀಡಬೇಕು ಎಂದು ಆದೇಶ ಮಾಡಿದ್ದೇವೆ. ರುದ್ರಾಕ್ಷಿ ಮಾಲೆ ಹಾಕಿಕೊಂಡು ಬಂದವರನ್ನ ತಡೆಯಬಾರದು ಎಂದು ಆದೇಶ ಮಾಡಿದ್ದೇವೆ. ಹೀಗಿರುವಾಗ ಹಿಜಾಬ್ ಮಾತ್ರ ಬಿಡಬೇಕಾ ಅಂತ ಪ್ರಶ್ನೆ ಮಾಡಿದರು. ಯಾವುದು ಅವರಿಗೆ ಸೂಕ್ತ ಅದನ್ನು ಮಾತ್ರ ತೆಗೆದುಕೊಂಡು ಧರ್ಮಗಳ ಮಧ್ಯೆ ಒಡಕು ತರುವ ಪ್ರಯತ್ನ ನಡೆಸ್ತಾ ಇದ್ದಾರೆ. ದೇಶದಲ್ಲಿ ಬೆಲೆ ಏರಿಕೆಯಾಗಿದೆ. ಎಷ್ಟು ಆಗಿದೆ? ಇಂದು ತೈಲ ಬೆಲೆ, ಡಾಲರ್ ಬೆಲೆ, ಚಿನ್ನದ ಬೆಲೆ, LPG ಬೆಲೆ ಮತ್ತು ಡಾಂಬರ್ ಬೆಲೆ 3ರಷ್ಟಾಗಿದೆ. ಅದಕ್ಕೆ ಮಾತನಾಡಿ ಅಂದರೆ ಇದಕ್ಕೆ ಮಾತ್ರ ಮಾತನಾಡ್ತಾರೆ. ಕೇಸರಿ ಶಾಲು ಯಾವುದೇ ಧಾರ್ಮಿಕ ಮೌಲ್ಯಗಳ ಸಂಕೇತವಾಗಿ ಹಿಂದೂಗಳು ಯಾವತ್ತೂ ಬಳಸಿಲ್ಲ. ಕೆಲವು ಸಂದರ್ಭಗಳಲ್ಲಿ ಮಾತ್ರ ಕೇಸರಿ ಶಾಲುಗಳನ್ನು ಬಳಸ್ತಾರೆ. ಕಾರ್ಯಕ್ರಮಗಳಲ್ಲಿ, ದೇವಾಲಯ ಮತ್ತು ಇತರ ಧಾರ್ಮಿಕ ಆಚರಣೆಗಳಲ್ಲಿ ಬಳಸ್ತಾರೆ. ಆದ್ದರಿಂದ ಕೇಸರಿ ಶಾಲು ಮತ್ತು ಹಿಜಾಬ್ ಹೋಲಿಕೆ ಸರಿಯಲ್ಲ ಅಂತ ಅಭಿಪ್ರಾಯಪಟ್ಟರು. ಸರ್ಕಾರ ಎಲ್ಲ ಧರ್ಮಗಳ ಭಾವನೆಗಳನ್ನು ಗೌರವಿಸಿ ಕಾನೂನುಬದ್ಧವಾಗಿ ಈ ನಿರ್ಧಾರ ತೆಗೆದುಕೊಂಡಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರ ಸಮವಸ್ತ್ರ ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾಗಿ ಧರಿಸಬೇಕು ಅಂತ ಹೇಳುವಂಥ ಆದೇಶವನ್ನು ಹೊರಡಿಸಿದ ಸಾಂಪ್ರದಾಯಿಕವಾಗಿ ಧಾರ್ಮಿಕ ಮೌಲ್ಯಗಳನ್ನು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದು ಶನಿವಾರ ಇರ್ಬೋದು, ಶಿವದಾರ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ಸಿಖ್ರು ಧರಿಸುವಂಥ ಟರ್ಬನ್ ಇರ್ಬೋದು, ಮುಸಲ್ಮಾನ್ ಮಹಿಳೆಯರು ಧರಿಸುವಂಥ ಹಿಜಾಬ್ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಅವಕಾಶವನ್ನು ಕೊಡಬೇಕು ಅಂತೇಳಿ ಆದೇಶ ಮಾಡಿ ನಮ್ಮ ಪರೀಕ್ಷೆಯ ಭದ್ರತೆಯನ್ನು ಕಾಪಾಡ್ತಾ ಹಾಗೂ ಗುರುತು ಪಡಿಸಲಿಕ್ಕೆ ಯಾವ ಪ್ರಕ್ರಿಯೆಗಳಿದೆ ಅದನ್ನು ಅಳವಡಿಸಿ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪೂರ್ಣವಾಗಿ ಸಂವಿಧಾನಿಕವಾಗಿರುವಂಥ ಒಂದು ಕ್ರಮ ಮತ್ತು ಕಾನೂನುಬದ್ಧವಾಗಿರುವಂಥ ಕ್ರಮ. ಧಾರ್ಮಿಕ ಮೌಲ್ಯಗಳು ಯಾವುದು ಸಾಂಪ್ರದಾಯಿಕವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನು ಪಾಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಹಿಜಾಬ್ಗೆ ಅವಕಾಶ ಇದೆ. ಸಿಖ್ ಮಹಿಳೆಯರು ಧರಿಸುವಂಥ ಹಿಜಾಬ್ ಮಾದರಿಯ ಸ್ಕಾರ್ಫ್ಗೆ ಅವಕಾಶ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟರೆ ತಪ್ಪೇನಿಲ್ಲ, ಪೂರ್ಣವಾಗಿ ಸಂವಿಧಾನಿಕವಾಗಿದೆ ಅಂತ ಹೇಳುವುದು. ಕೇಸರಿ ಬಗ್ಗೆ ಏನು ಹೇಳ್ತಾರೆ ಸರ್? ಈಗಾಗಲೇ ನಾನು ಹೇಳಿದ್ದೀನಿ ನೋಡಿ, ಸಾಂಪ್ರದಾಯಿಕವಾಗಿ ಧಾರ್ಮಿಕ ಮೌಲ್ಯಗಳನ್ನು ಯಾವುದು ಆಚರಣೆಯ ಭಾಗವಾಗಿ ನಡ್ಕೊಂಡು ಬಂದಿದೆ, ಸಾಂಪ್ರದಾಯಿಕವಾಗಿ ನಡ್ಕೊಂಡು ಅದನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ, ಪಾಲಿಸಲಿಕ್ಕೆ ಅವಕಾಶ ಇದೆ. ಅದು ಕೂಡ ಎಲ್ಲ ಶಿಕ್ಷಣ ಭದ್ರತೆಯನ್ನು ಕಾಪಾಡಿಕೊಂಡು, ಪರೀಕ್ಷೆಯ ಭದ್ರತೆಗಳನ್ನು ಕಾಪಾಡಿಕೊಂಡು, ಅವಶ್ಯಕ ಇರುವಾಗ ಗುರುತಿಗೆ ಒಳಪಡಿಸುವಂಥದ್ದು ಎಲ್ಲವನ್ನು ಕೂಡ ಕಾಪಾಡಿ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ತಪ್ಪಿಲ್ಲ. ಈಗ ಮೊನ್ನೆ ನಡೆದಂಥ ಕೆಲವು ಘಟನೆಗಳಲ್ಲಿ ಜನಿವಾರನ್ನು ಬಿಚ್ಚಿ ಅಂತ ಹೇಳಿದ್ದಾರೆ. ಒಪ್ತಾರೆ ಇವರು? ಇಂಥದ್ದಾಗಬಾರ್ದು ಇಂಥ ಘಟನೆಗೆ ಅಂತೇಳಿನೇ ಈ ಆದೇಶವನ್ನು ಹೊರಡಿಸಿದ್ದೀವಿ. ಎಲ್ಲರನ್ನು ಒಳಗೊಂಡಂಥ ನಮ್ಮ ಸಂವಿಧಾನ ಏನು ಆಶಯಿಸ್ತದೆ ಅದನ್ನು ಪಾಲಿಸಿ ಎತ್ತಿಡ್ತೀವಿ. ಆದರೆ ಶಿವದಾರ ಮತ್ತು ಜನಿವಾರಗಳು ಒಳಗಡೆ ಅಂಗಿ ಒಳಗಡೆ ಇರ್ತದೆ, ಅದು ತೋರುವಂಥದ್ದು ಅಲ್ಲ ಅಂತ ಒಂದು ಆರೋಪವನ್ನು ಇದೆ. ಇರ್ಬೋದು, ಹೊರಗಡೆ ಇರ್ಬೋದು, ಹೊರಗಡೆ ಹಾಕ್ಬೋದು. ಎಲ್ಲ ಹೊರಗಡೆ ರುದ್ರಾಕ್ಷಿ ಹೊರಗಡೆ ಹಾಕಲ್ವ? ಸಿಖ್ರು ಟರ್ಬನ್ ಹೊರಗಡೆ ಹಾಕೋದಿಲ್ವ? ಸಿಖ್ ಮಹಿಳೆಯರು ಹಾಕೋದಿಲ್ಲ, ಧರಿಸೋದಿಲ್ವ? ಅದೇ ಕೇಂದ್ರೀಯ ವಿದ್ಯಾಲಯದಲ್ಲಿ ಬಿಟ್ಟಿರೋದ್ರ ಬಗ್ಗೆ ಯಾಕೆ ಇವ್ರು ಮಾತಾಡ್ತಾರೆ ನೋಡಿ? ಎಲ್ಲವನ್ನು ರಾಜಕಾರಣ ಮಾಡೋದು ಒಳ್ಳೆಯದು. ದೇಶದ ಹಿತದಿಂದ ಸಮಾಜವಾದ ಬೆಳೆಯಬೇಕು, ಅದರಲ್ಲಿ ಎಲ್ಲರೂ ಒಳಗೊಂಡಂಥ ಒಂದು ಅಭಿವೃದ್ಧಿ ಆಗಬೇಕು ಅಂತ ಹೇಳೋದು ಹಿತವನ್ನು ಯಾರು ಯೋಚನೆ ಮಾಡ್ತಾರೆ ಅವರು ಇದಕ್ಕೆ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯವಾಗಿ BJP ಅವರು ವಿರೋಧ ಮಾಡ್ತಾರೆ, ಸಹಜ, ಎಲ್ಲವನ್ನೂ ವಿರೋಧ ಮಾಡ್ತಾರೆ. ಅವರು ಇವತ್ತು ಯಾವುದನ್ನು ವಿರೋಧಿಸ್ಬೇಕು? ಅವರು ₹3 ನಿನ್ನೆ ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ₹3 ಡೀಸೆಲ್ ದರ ಜಾಸ್ತಿ ಆಗಿದೆ, ₹1000 ಮೇಲೆ LPG ದರ ಜಾಸ್ತಿ ಆಗಿದೆ. ಗೋಲ್ಡನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ದೇಶದಲ್ಲಿ, ಅದ್ರ ಬಗ್ಗೆ ಮಾತಾಡಿ. ನೀಟ್ ಎಕ್ಸಾಮಿನೇಷನ್ನಲ್ಲಿ 1,40,000 ಮಕ್ಕಳು ಬರೀ ಕರ್ನಾಟಕದಲ್ಲಿ ಬರೆದಿದ್ದಾರೆ. ಎಷ್ಟು ಓದಿರ್ತಾರೆ, ಎಷ್ಟು ಶ್ರಮೆ ಪಟ್ಟಿರ್ತಾರೆ, ಎಷ್ಟು ರಾತ್ರಿ ಕಳೆದಿರ್ತಾರೆ, ಇದನ್ನ ಯಾರು ಕೇಳೋರಿಲ್ಲ. ಅವರೇನು ಹೇಳಿದ್ದಾರೆ? BJP ಕೇಂದ್ರ ಸರ್ಕಾರ ಸಚಿವರು ರಾಜೀನಾಮೆಗಳು NDAನಲ್ಲಿ ಕೊಡೋದು ಅಲ್ಲ, UPAನಲ್ಲ, ಇದು UPA ಸರ್ಕಾರ ಅಲ್ಲ, NDA ಇದು NDA ಸರ್ಕಾರ, ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅಂತ.
ಅಂದರೆ ಯಾವುದಕ್ಕೂ ಲೆಕ್ಕ ಇಲ್ಲ, ಇವ್ರ ಅಕೌಂಟಬಿಲಿಟಿನೇ ಇಲ್ಲ, ಏನು ಬೇಕಾದ್ರೆ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಅಂತ ಇವತ್ತಿನ ಪರಿಸ್ಥಿತಿ. ಅದನ್ನು ವಿರೋಧಿಸಲಿ. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲು.